ಲೋಕಾಭಿರಾಮನು, ರಣರಂಗಧೀರನು, ರಾಜೀವನೇತ್ರನು, ರಘುವಂಶನಾಥನು, ಕಾರುಣ್ಯ ರೂಪನು, ಕರುಣಾಕರನೂ ಆದಂಥ ಅಪ್ರಮೇಯ ಪರಾಕ್ರಮಿ, ಮರ್ಯಾದಾ ಪುರುಷೋತ್ತಮನಾದಂಥ ಪ್ರಭು ಶ್ರೀರಾಮನನ್ನ ಸ್ಮರಿಸುವಂಥ ದಿನ ಪ್ರತಿದಿನ, ಅನುದಿನ, ಅನುಕ್ಷಣ. ಕಲಿಯುಗದಲ್ಲಿ ನಾಮಸ್ಮರಣೆ ಅತ್ಯಂತ ಸರಳ ಹಾಗೂ ಶ್ರೇಷ್ಠವಾದಂತಹ ಮಾರ್ಗ ಪ್ರಭು ಶ್ರೀರಾಮನ ಕೃಪೆಯನ್ನ ಪಡೆಯಲು. ರಾಮನಾಮ ಒಂದು ತಾರಕ ಮಂತ್ರವಿದ್ದಂತೆ, ಅದು ಸಂಪೂರ್ಣ ರಕ್ಷೆಯನ್ನ ಕವಚದಂತೆ ಪ್ರದಾನಿಸುತ್ತೆ. ರಾ ಅನ್ನುವ ಅಕ್ಷರ ಸಕಲ ಪಾಪಗಳು ಹಾಗೂ ಮಹಾಪಾತಕಗಳನ್ನ ತೆಗೆದ್ರೆ, ಮಾ ಅನ್ನುವಂತಹ ಅಕ್ಷರ ಮೋಕ್ಷ ಪ್ರಾಪ್ತಿಯತ್ತ ಮನುಷ್ಯನನ್ನ ಕರೆದೊಯ್ಯುತ್ತೆ. ಹೀಗಾಗಿ ರಾಮನಾಮ ತಾರಕ ಮಂತ್ರವೇ ಸರಿ. ಭವಸಾಗರವನ್ನ ದಾಟಲು ಇರುವಂತಹ ಅತ್ಯಂತ ಸರಳ ಹಾಗೂ ಶ್ರೇಯಸ್ಕರ ಮಾರ್ಗವೇ ರಾಮತಾರಕ ಮಂತ್ರ. ಅಗ್ನಿಯ ತೇಜಸ್ಸು, ಚಂದ್ರನ ಕಾಂತಿ ಎರಡನ್ನೂ ಹೊಂದಿರುವಂತಹ ಒಂದು ಶುದ್ಧ ಸತ್ವ ಪದ ಅಂದ್ರೆ ಅದು ರಾಮನಾಮ. ಹೀಗಾಗಿ ರಾಮನಾಮಕ್ಕೆ ತನ್ನದೇ ಆದಂತಹ ವಿಶೇಷತೆ ಇದೆ. ಇಂಥ ಒಂದು ತಾರಕ ಮಂತ್ರದ ಸ್ಮರಣೆಯಿಂದ ನಮ್ಮೆಲ್ಲರಲ್ಲಿ ಇರುವಂತಹ ಚಂದ್ರನ ಕಾಂತಿ ಹಾಗೂ ಸೂರ್ಯನ ತೇಜಸ್ಸು ಸಮೃದ್ಧವಾಗುತ್ತೆ ಹಾಗೂ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಜೀವನದಲ್ಲಿ ಉನ್ನತಿ ಹಾಗೂ ಪ್ರಗತಿಯತ್ತ ಸಾಗ್ತೀವಿ. ಪ್ರಭು ಶ್ರೀರಾಮನಾಮನನ್ನ ಸ್ಮರಿಸಲು ರಾಮ ರಕ್ಷಾ ಸ್ತೋತ್ರ ಒಂದು ವಿಶೇಷ ರೀತಿಯಾದಂತಹ ಆಧ್ಯಾತ್ಮಿಕ ಸಿರಿಚೈತನ್ಯವನ್ನ ತುಂಬುತ್ತೆ. ಈ ಬಾರಿ ದೈವಭಾರತಿ ಸಕಲರ ಶ್ರೇಯೋಭಿವೃದ್ಧಿಯನ್ನ ಮನಗೊಂಡು ಪವಿತ್ರ ರಾಮ ಜನ್ಮಭೂಮಿಯಲ್ಲಿ ಸರಯೂ ನದಿ ತೀರದಲ್ಲಿ ವಿಶೇಷ ರೀತಿಯಾದಂತಹ ರಾಮರಕ್ಷಾ ಸ್ತೋತ್ರ ಜಪವನ್ನ ಆಯೋಜಿಸಿದೆ. ಪರೋಕ್ಷವಾಗಿ, ಸಂಕಲ್ಪಪೂರಿತವಾಗಿ ಎಲ್ಲರೂ ಈ ರಾಮರಕ್ಷಾ ಸ್ತೋತ್ರದಲ್ಲಿ ಭಾಗವಹಿಸಬಹುದು ಹಾಗೂ ಭಗವಂತನ ಕೃಪಾಶೀರ್ವಾದವನ್ನ ಪಡೆಯಬಹುದು. ಮಾಹಿತಿಗಾಗಿ ಹಾಗೂ ಬುಕಿಂಗ್ಸ್ಗಾಗಿ ಹಿಂದೆ ಕರೆ ಮಾಡಿ.